ಅತಿ ಶೀಘ್ರದಲ್ಲಿ ಅವ್ರ ಜಿಲ್ಲಾಧ್ಯಕ್ಷ ಸ್ಥಾನ ಕಿತ್ತಾಕ್ತಾರೆ. ತಾವು ಕಾದ್ ನೋಡಿ. ಆಮೇಲೆ ಅವರಿಗೆ JDS ಇಂದ ಟಿಕೆಟೂ ಸಹ ಯಾವುದೇ ಕಾರಣಕ್ಕೂ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಈಗ ನೆಕ್ಸ್ಟ್ ತಗೊಳ್ಳೋಂಥ ಆ್ಯಕ್ಷನ್ನೇ ಅವ್ರನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕೋದು. ಅವರು ಈ ಸ್ಥಾನಕ್ಕೆ ಯೋಗ್ಯರಲ್ಲ ಅಂತ ಹೇಳಿ JDS ರಾಜ್ಯ ಘಟಕ ಮತ್ತು ಇದು ದೇವೇಗೌಡರ ಸಾಹೇಬ್ರ ಗಮನಕ್ಕೂ ಸಹ ಹೋಗಿದೆ ಅಂತ ಮಾತು ಸರ್. ನಮಸ್ಕಾರ ಕೋಲಾರ. ಇವತ್ತು ನಾವು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಕೋಲಾರ ಜನಪರ ವೇದಿಕೆಯಿಂದ ಮಾನ್ಯ ಶ್ರೀನಿವಾಸಪುರ ಶಾಸಕರು ಮಾರಾಟ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಾನು ಮೊನ್ನೆ ವಿಧಾನಸೌಧಕ್ಕೆ ಹೋದವಾಗ ಸುದ್ದಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಹರಿದಾಡ್ತಾ ಇತ್ತಲ್ಲಿ. ಏನು ವಿಚಾರ ಅಂತಂದರೆ, ಇತ್ತೀಚೆಗೆ ಜೂನ್ 18ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮಾನ್ಯ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿ ಮಾರಾಟ ಆಗಿದ್ದಾರೆ ಅಂತ ಮಾತಾಡ್ತಾ ಇದ್ರು ಯಾರೋ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇನೆ. ಇನ್ನೂ ಮುಂದಕ್ಕೆ ಹೇಳ್ತಾ ಇದ್ರು ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ. ಕುಮಾರಸ್ವಾಮಿಯವರ ಬೆನ್ನಿಗೆ ಮತ್ತು ಎದೆಗೆ ಚೂರಿ ಹಾಕಿರೋಂಥ ಶಾಸಕರು ಆಮೇಲೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಈ ಶ್ರೀನಿವಾಸಪುರದ ಜನರ ದುರಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತ ರಮೇಶ್ ಕುಮಾರ್ ಮಾಜಿ ಶಾಸಕರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಗಂಡಸು ಯಾರಿದ್ದಾರೆ ಅಂತ ಪಬ್ಲಿಕ್ಕಲ್ಲಿ ಹೇಳಿದ್ದಾರೆ. ನಮ್ಮ ಜನ ಶ್ರೀನಿವಾಸಪುರದವರು ಮುಗ್ಧರು ಅಂತ ನಾನು ಸಾಕಷ್ಟು ಸಾರಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇಂಥ ಮಾತನ್ನು ಕೇಳಿದ್ರು ಕೇಳಿಸ್ಕೊಳ್ದೇ ಇರೋ ಥರ ಇದ್ದಾರೆ ಅಂತಂದರೆ ಇದೊಂದು ಶ್ರೀನಿವಾಸಪುರಕ್ಕೆ ಮಾಡಿದಂಥ ಅವಮಾನ, ಇದೊಂದು ದುರ್ದೈವ. ಅಂದರೆ ಗಂಡಸರು ಅಂದರೆ ಇವರೊಬ್ಬರೇನೇ ಇರೋದು JDS ಅಲ್ಲಿ. ರಮೇಶ್ ಕುಮಾರ್ ಅವ್ರ ಮೇಲೆ ಸ್ಪರ್ಧೆ ಮಾಡೋಂಥ ಗಂಡಸು ಇವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ವಾ? ಇನ್ನೂ ಬದುಕಿದಾರಲ್ಲ ನಮ್ಮ ಎರಡನೇ ಹಂತದ ನಾಯಕರು. ಆಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಈ ಕ್ರಾಸ್ ವೋಟಿಂಗ್ ಮಾಡಿದ ತಕ್ಷಣ ಸುಮಾರು ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಕೆಲಸಗಳು, ಅನುದಾನಗಳು, ಕೋಟ್ಯಾಂತರ ರೂಪಾಯಿ ಅನುದಾನನ ಪಡ್ಕೊಂಡು ಬಂದು ಮಾರಾಟ ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಅಂತ ಕೇಳ್ಪಟ್ಟಿದ್ದೀರಿ. ಯಾವುದೇ ಸ್ಥಳೀಯ ನಾಯಕರಿಗೆ ಏನೂ ಅವಕಾಶ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ಕೆಲಸ ತಗೊಳ್ಳೋದಾಗಲಿ, ಒಂದು ಟೆಂಡರ್ ಕಾಮಗಾರಿ ಮಾಡೋದಾಗಲಿ ಏನಕ್ಕೂ ಮುಂದಕ್ಕೆ ಬಿಡ್ತಾ ಇಲ್ಲ. ಮಾತೆತ್ತಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ 22 ಕೋಟಿನ ನಾನು ಖರ್ಚು ಮಾಡಿದ್ದೀನಿ ಅಂತ ನಾಯಕರಿಗೆ ಹೇಳ್ತಾರೆ. ನೀವ್ಯಾರು ಕೈ ಹಾಕಬೇಡಿ, ಎಲ್ಲ ದುಡ್ಡು ನನಗೆ ಬೇಕು, ನಾನು 22 ಕೋಟಿನ ತಂದು ಎಲೆಕ್ಷನ್ ಚುನಾವಣೆ ಮಾಡಿದ್ದೀನಿ 2023ರಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ಕೇಳಿ ಇವತ್ತು ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ದಾರೆ. ನಾನು ಮಾನ್ಯ ಗೌರವಾನ್ವಿತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಹೇಬರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಕುರ್ಚಿಗೆ ಅಭದ್ರತೆ ಕಾಡುವಂಥ ದಿನ ಇವತ್ತು ಬಂದಿದೆ ಅಂತ ಅನಿಸ್ತಾ ಇದೆ. ತಾವು ಸ್ವಲ್ಪ ಗಮನ ಹರಿಸಿ. ನಾನು ಮೊನ್ನೆ ತಾನೇ ಹೇಳಿದ್ದೀನಿ ಬೇರೆ ಯಾರನ್ನಾದರೂ ಬೆಳೆಸಿ ಅಂತ. ಈ ಥರ ಬೆಳವಣಿಗೆಗಳಿರೋದ್ರಿಂದನೇ ನಾನು ಮೊನ್ನೆ ಹೇಳಿದ್ದು. ದಯವಿಟ್ಟು ಶ್ರೀನಿವಾಸಪುರ ಜನ ಇವತ್ತಾದರೂ ಎಚ್ಚೆತ್ಕೊಳ್ಳಿ. ಒಳ್ಳೆ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬನ್ನಿ. ಹೌದು, ವಿಧಾನಸೌಧದ ಪಡಸಾಲೆಯಲ್ಲಿ ನಡೀತಾ ಇರೋವಂಥ ಚರ್ಚೆ ಇದು. ನನಗೂ ಸಹ ಕೇಳಿಸಿದೆ. ನಾನು ಯಾವುದೋ ಕೆಲಸದ ನಿಮಿತ್ತ ಹೋಗಿದ್ದೆ. ಆಮೇಲೆ ಆಲ್ರೆಡಿ ಮಾನ್ಯ HD ಕುಮಾರಸ್ವಾಮಿ ಅವರು ಇವರಿಗೆ ಗೇಟ್ ಪಾಸ್ ಕೊಡೋಕ್ಕೆ ತಯಾರಿದ್ದಾರೆ. ಬೇರೆ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಇದು ಇತ್ಯರ್ಥ ಆಗುತ್ತೆ. ಇವರಿಗೆ JDS ಇಂದ ಗೇಟ್ ಪಾಸ್ ಸಿಗುತ್ತೆ. ಮಾನ್ಯ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಇವರಿಗೆ ಭರವಸೆ ಕೊಟ್ಟಿದ್ದಾರಂತೆ, ಕಾಂಗ್ರೆಸ್ ಟಿಕೆಟ್ ಕೊಡ್ತೀನಿ ಅಂತ. ಆಮೇಲೆ ಇದು ನಿಜಾನೂ ಹೌದು. ಯಾಕೆಂದರೆ ತಮಗೆಲ್ಲ ಗೊತ್ತು, 2023 ಚುನಾವಣೆಯಲ್ಲಿ ಮಾನ್ಯ ಸ್ಪೀಕರ್ ಅವರು, ಮಾಜಿ ಸ್ಪೀಕರ್ ಅವರು DK ಶಿವಕುಮಾರ್ ಸಾಹೇಬ್ರ ಮಾತನ್ನು ಕೇಳಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಮಾತು ಕೇಳಿದರು ಅಂತ ಹೇಳಿ ಅವರು ಕೊಟ್ಟಂಥ ಆಫರ್ನ ತಿರಸ್ಕರಿಸಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ. ಅದು ಈಗ ಮುನ್ನೆಲೆಗೆ ಬಂದು ಬದಲಾವಣೆ ಗಾಳಿನ ಬೀಸ್ತಾ ಇದೆ. ರಮೇಶ್ ಕುಮಾರ್ ಅವ್ರನ್ನ ಅತಂತ್ರ ಮಾಡಬೇಕು ಅಂತ ಹೇಳಿ ಇವರು ಸಿದ್ಧವಾಗಿ ನಿಂತಿದ್ದಾರೆ. ಅದೇ ಕಾರಣಕ್ಕೇ ಅವರು
ಕಾಂಗ್ರೆಸ್ಸು ಸಾಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಗಮನ ಹರಿಸ್ಬೇಕು ಸರ್. ಅವ್ರಿಗೆ ಇದೊಂದೇ ಸಮಸ್ಯೆ ಅಲ್ಲ, ಮೊಣಕಾಲು ನೋವಿನ ಸಮಸ್ಯೆನೇ ಅಲ್ಲ. ಅವ್ರಿಗೆ ಅವ್ರ ಕಣ್ಣಿರೋದೆಲ್ಲಾನು ಜನರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಅನುದಾನಗಳನ್ನು ತಂದು ಅದರಲ್ಲಿ ಕಮಿಷನ್ ಹೊಡೆಯೋದು ಬಿಟ್ಟರೆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಸರಿಯಾಗಿ ಅಟೆಂಡ್ ಆಗಲ್ಲ. ಕಮಿಷನ್ ಮಾತ್ರ ಕಾಯ್ತಾ ಇರ್ತಾರೆ, ಕಮಿಷನ್ ತಗೋತಾರೆ, ಜನಗಳ ಕೈಗೆ ಸಿಗ್ತಾ ಇಲ್ಲ. ಅದು ಈ ಹಿಂದೆಯಿಂದನೂ ಎಲ್ಲ ಜನ ಅನುಭವ ಪಡ್ಕೊಂಡಿದ್ದಾರೆ. ಎಲೆಕ್ಷನ್ ಅಷ್ಟೇ ಅವ್ರು ಬರೋದು, ಆಮೇಲೆ ಬರಲ್ಲ. ಅಟ್ಲೀಸ್ಟ್ ರಮೇಶ್ ಕುಮಾರ್ ಅವರಾದರೂ ಸಿಗ್ತಾರೆ ಜನಗಳಿಗೆ, ಇವರು ಆ ಥರ ಅಲ್ಲ. ಆಮೇಲೆ ಅವ್ರಿಗೆ ಇನ್ನೂ ಬೇಕಾದಷ್ಟು ಆರೋಗ್ಯ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಸರ್, ಈ ಥರ ಸಚಿವರು ಆಗಬೇಕು ಅಂತೇಳಿ ಸಾವಿರಾರು ಶಾಸಕರು ಸಚಿವ ಸ್ಥಾನನೂ ಇಲ್ಲ, ಏನೂ ಇಲ್ಲ, ಅವ್ರ ಅಧಿಕಾರನ ಕಳ್ಕೊಂಡಿದ್ದಾರೆ. ಜನ ಬರೋಂಥ ಚುನಾವಣೆಯಲ್ಲಿ ಇವ್ರಿಗೆ ಬೆಂಬಲಿಸಲ್ಲ. ಯಾವುದೇ ಕಾರಣಕ್ಕೂ ಇವರು JDS ಇಂದ ಅಂತೂ ಟಿಕೆಟ್ ಅಂತೂ ಸಿಗಲ್ಲ. ಇನ್ನು ಗೊತ್ತಲ್ಲ, ಕಾಂಗ್ರೆಸ್ಗೆ ಹೋಗ್ತಾರೆ ಇವರು. ಕಾಂಗ್ರೆಸ್ಗೆ ಹೋಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇವ್ರಿಗೆ ಕ್ರಾಸ್ ಔಟ್ ಮಾಡಿದ ದಿವಸನೇ ಅವ್ರಿಗೆ ಕನ್ಫರ್ಮೇಷನ್ ಆಗಿದೆ, ಟಿಕೆಟ್ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊತಾ ಇದ್ದಾರೆ ಸರ್.